ಶಾಲೆಯಲ್ಲಿ ಕಿರುಕುಳವನ್ನು ತಾಳಲಾರದೆ ಬಾಲಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವ ಆರೋಪ ಕೇಳಿಬಂದಿದೆ. ಬೀದರ್ ನಗರದ ಜನಸೇವಾ ಖಾಸಗಿ ಶಾಲೆಯಲ್ಲಿ ಈ ದುರ್ಘಟನೆ ನಡೆದಿರುವಂಥದ್ದು. ಬೀದರ್ನ ಶಾಂತಿನಗರದ ನಿವಾಸಿ 15 ವರ್ಷದ ಸಮೀರ್ ಮೃತ ಅಂತೇಳಿ ತಿಳಿದು ಬಂದಿದೆ. ಜನಸೇವಾ ಶಾಲೆಯ 4ನೇ ಅಂತಸ್ತಿನಿಂದ ಬಿದ್ದು ಈ ಬಾಲಕ ಸಾವನ್ನ ಅಪ್ಪಿದ್ದಾನೆ. ಜನಸೇವಾ ಖಾಸಗಿ ಶಾಲೆಯಲ್ಲಿ SSLCಯನ್ನ ಓದ್ತಾ ಇದ್ದ ಸಮೀರ್ ಅಂತೇಳಿ ತಿಳಿದು ಬಂದಿದೆ. ಶಾಲಾ ಸಿಬ್ಬಂದಿಯ ಕಿರುಕುಳದಿಂದ ಈತ ಸಾವನ್ನಪ್ಪಿದ್ದಾನೆ ಅಂತೇಳಿ ಆರೋಪ ಮಾಡಲಾಗ್ತಾ ಇರುವಂಥದ್ದು. ಆದರೂ ಕೂಡ ಮಾಹಿತಿಯನ್ನೇ ಕೊಡದೆ ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಶಾಲೆಯಲ್ಲಿ ಕಿರುಕುಳದ ಬಗ್ಗೆ ಪೋಷಕರಿಗೆ ತಿಳಿಸಿದ್ದನಂತೆ ಬಾಲಕ. ಇದೇ ಕಾರಣಕ್ಕೆ ಆತ ಆತ್ಮಹತ್ಯೆಗೂ ಶರಣಾಗಿದ್ದಾನೆ ಅಂತ ಹೇಳಿ ಮೃತ ಬಾಲಕ ಸಮೀರ್ನ ಪೋಷಕರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಯ ಶವಾಗಾರದ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಮ್ಮ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಾನಂದ್, ಶಾಲೆಯಲ್ಲಿ ಯಾವ ರೀತಿಯ ಕಿರುಕುಳ ಕೊಡ್ತಾ ಇದ್ರಂತೆ? ಪೋಷಕರಿಗೆ ಆತ ಹೇಳಿದ್ದ ಅಂತ ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಪೋಷಕರು ಪ್ರಶ್ನೆ ಮಾಡಿರಲಿಲ್ವಾ? ಆವಾಗ ಶಾಲಾ ಆಡಳಿತ ಮಂಡಳಿಯ ಉತ್ತರ ಏನಿತ್ತು? ಈ ಒಂದು ಘಟನೆ ನಡೆದಿರುವಂತೂ ಬೀದರ್ ನಗರದ LIC ಕಾಲೋನಿಯಲ್ಲಿ ಜನಸೇವಾ ಶಿಕ್ಷಣ ಸಂಸ್ಥೆ ಅಂತಿದೆ. ಆ ಸಂಸ್ಥೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಏನೋ ಬಾಲಕ ಆ ಒಂದು ಶಾಲೆಯಲ್ಲಿ ದಿನನಿತ್ಯ ಕಿರುಕುಳ ಕೊಡ್ತಾ ಇದ್ದಾರೆ. ಅಂದ್ರೆ ಹೋಮ್ವರ್ಕ್ ಮಾಡಿಲ್ಲ, ಇನ್ನಿತರ ಸೇರಿದಂತೆ ಹಲವು ಕಿರುಕುಳಗಳನ್ನ ನೀಡ್ತಾ ಇದ್ರು ಎನ್ನುವಂತ ಒಂದು ಆರೋಪವನ್ನ ಅನ್ನುವಂತ ಒಂದು ಮಾಹಿತಿಯನ್ನ ಪೋಷಕರಿಗೂ ಕೂಡ ನೀಡಿದ್ರು ಕೂಡ ಪೋಷಕರು ಹಲವಾರು ಬಾರಿ ಪ್ರಶ್ನೆ ಮಾಡಿದ್ರು ಕೂಡ ಆ ರೀತಿ ಆಗಲ್ಲ ಎನ್ನುವಂತ ಸಬೂಬನ್ನ ಟೀಚರ್ಸ್ಗಳು ನೀಡ್ತಾ ಇದ್ರು. ಮತ್ತೆ ಅದೇ ರೀತಿ ಬಾಲಕ ಅದೇ ಮುಂದುವರೆದು ಅದೇ ರೀತಿಯಾಗಿ ದಿನನಿತ್ಯ ಮತ್ತೆ ಕಿರುಕುಳ ಕೊಡಲಾರಂಭಿಸಿದ್ರಂತೆ. ಇದರಿಂದಾಗಿ ಬೇಸತ್ತಿದ್ದಂತ ವಿದ್ಯಾರ್ಥಿ ಇಂದು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಶಾಲೆಗೆ ಹೋಗಿರ್ತಾನೆ. ಹೋದಂತಹ ಸಮಯದಲ್ಲಿ ಟೆರಸ್ ಮೇಲೆ ಹೋಗಿ ಅಲ್ಲಿಂದ ಆತ ಜಿಗಿದು ಪ್ರಾಣವನ್ನು ಕಳೆದುಕೊಂಡಿರುವಂತದ್ದು. ಈಗ ಸದ್ಯ ಆ ಒಂದು ಘಟನೆ ಕುರಿತಾಗಿ ಏನೋ ಪೋಷಕರಿಗೂ ಕೂಡ ಯಾವುದೇ ರೀತಿಯ ಮಾಹಿತಿಯನ್ನ ಟೀಚರ್ಸ್ಗಳು ನೀಡಿಲ್ಲ. ಒಂದು ಬಾಡಿಯನ್ನು ಬಿದ್ದಿತ್ತು, ಬಾಲಕನ ಮೃತದೇಹ ಆ ಒಂದು ಸ್ಥಳದಲ್ಲಿ ಇದ್ದಾಗಲೇ ಪೋಷಕರಿಗೆ ಗಮನಕ್ಕೆ ತಂದು ಈ ರೀತಿ ಆಗಿದೆ ಬನ್ನಿ ಅನ್ನುವಂತ ಮಾಹಿತಿಯನ್ನು ಹೇಳಬೇಕಿತ್ತು. ಆದ್ರೆ ಅದೆಲ್ಲವನ್ನು ಮಾಡದೆ ಕೂಡ ಆ ಬಾಲಕನ ಬಾಡಿಯನ್ನ ನೇರವಾಗಿ ಜಿಲ್ಲಾಸ್ಪತ್ರೆ ಬ್ರಿಮ್ಸ್ಗೆ ಕರೆತಂದು ಪೋಸ್ಟ್ ಮಾರ್ಟಮ್ ಕೂಡ ಒಯ್ದಿದ್ದಾರೆ ಎನ್ನುವಂತ ಗಂಭೀರ ಆರೋಪನ ಮಾಡ್ತಾ ಇರುವಂತದ್ದು. ನನ್ನ ಬಾಲಕನ ಏನೋ ನಮ್ಮ ಮೃತ ಬಾಲಕ ನಮ್ಮ ಮಗುವಿನ ಆತ್ಮಹತ್ಯೆ ಕುರಿತಾಗಿ ಅಥವಾ ಸಾವಿನ ಕುರಿತಾಗಿ ನಮಗೆ ಮಾಹಿತಿ ನೀಡದೆ ಏಕೆ ನೀವು ತೆಗೆದುಕೊಂಡು ಹೋಗಿದ್ದೀರಿ ಎನ್ನುವಂತ ಆರೋಪವನ್ನ ಮತ್ತು ಆಕ್ರೋಶವನ್ನ ಕೂಡ ಈಗ ಪೋಷಕರು ಹೊರಾಗ್ತಾ ಇರುವಂತದ್ದು. ಈ ಒಂದು ಬಾಲಕ ಈಗಾಗಲೇ ಈ ರೀತಿ ಮೃತಪಟ್ಟಿದ್ದಾನೆ. ಮುಂದೆ ಇದೇ ರೀತಿ ಆಗದಂತೆ ಘಟನೆಯನ್ನ ಏನು ಈ ಘಟನೆಯನ್ನು ತಡೆಯುವಂತ ಕೆಲಸಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಬೇಕು. DDPI ಮತ್ತು CRPಗಳಿರುವುದು BEOಗಳು ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು ಎನ್ನುವಂತ ಒತ್ತಾಯವನ್ನ ಈಗ ಪೋಷಕರು ಮಾಡ್ತಾ ಇರುವಂತದ್ದು. ಈ ಒಂದು ಘಟನೆ ನ್ಯೂಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಸದ್ಯ ಈ ಕುರಿತ ಪ್ರಕರಣ ದಾಖಲಿಸುವ ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ನವೀನ್, ಥ್ಯಾಂಕ್ ಯು ಶಿವಾನಂದ್.